ಕತೆ ಪ್ರಾರಂಭ ಮಾಡಿ 3 ವರ್ಷ ಆಯಿತು. 3 ವರ್ಷದಿಂದ 15ರಿಂದ 20 ಜನ ಹುಡುಗರು, ಒಂದು 5-6 ಜನ ಹುಡುಗಿರು, ಇಷ್ಟು ಜನನೂ ಸಾಕ್ತಾ ಇದ್ದೀನಿ. ಈಗ ಅವ್ರಿಗೆ ಬೀಳ್ಕೊಡುಗೆ ಸಮಯ ಬಂದಿದೆ. ಬೀಳ್ಕೊಡುಗೆ ಚೆನ್ನಾಗಾದರೆ ಅವ್ರಿಗೂ ಖುಷಿ, ನಮಗೂ ಖುಷಿ. ಇಲ್ಲಾಂದರೆ ಅವ್ರು ನನ್ನ ಚೆನ್ನಾಗಿ ಬೈಬಿಟ್ಟು ಹೋಗ್ತಾರೆ. ಈ ಅಪ್ಪ ನಮ್ಮನ್ನು 3 ವರ್ಷ ಸಾಕ್ಬಿಟ್ಟು ನಮ್ಮನ್ನು ಏನದು ದಡ ಸೇರಿಸಲಿಲ್ಲ ಅಂತ. ಈಗ ನಿಜ ಹೇಳಬೇಕು ಅಂದರೆ ಈಗ ಅವ್ರನ್ನ ದಡ ಸೇರಿಸೋ ಸಂದರ್ಭ ಬಂದಿದೆ. ಅದು ಒಳ್ಳೆ ರೀತಿಲಿ ಸೇರಿಬಿಟ್ರೆ ನನಗೂ ಖುಷಿ, ಅವ್ರಿಗೂ ಖುಷಿ. ನಾನು ಹಿಂದಿನ ಸಿನಿಮಾಗಳಿಗೂ ಈ ಸಿನಿಮಾಗಳಿಗೂ ನಾನು ಕಂಪೇರ್ ಮಾಡೋದಕ್ಕೆ ಇಷ್ಟಪಡೋಲ್ಲ. ಅದು ಒಂಥರ ಬೇರೆ ಜಾನರ್ಸು, ಆವಾಗ ಬೇರೆ ಲೋಕ. ಇದು ಆಫ್ಟರ್ ಕೊರೋನಾ ಲೋಕ ಇದೆಯಲ್ಲ, ಅದು ಕಂಪ್ಲೀಟ್ ಡಿಫ್ರೆಂಟ್ ಆಗಿಬಿಟ್ಟಿದೆ. ಈವನ್ ಬಿಸ್ನೆಸ್ ಅಲ್ಲ ತೊಗೊಳ್ಳಿ, ಸಿನಿಮಾ ತೊಗೊಳ್ಳಿ. ಈಗ ಸಿನಿಮಾ ಹೆಂಗೆ ಮಾಡಿ ಅಂತ ಹೇಳ್ತಾರೆ ಅಂದರೆ, ಸಿನಿಮಾ ಬಿಸ್ನೆಸ್ ಮಾಡಿ ಅಂತಾರೆ. ಸಿನಿಮಾ ಕಂಟೆಂಟ್ ಮಾಡಿ, ಚೆನ್ನಾಗಿ ಮಾಡಿ, ಅದನ್ನು ಯಾರು ಕೇಳಲ್ಲ. ಯಾರು ಆರ್ಟಿಸ್ಟು, ಯಾರು ನಿಮಗೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ, ದೊಡ್ಡ ಕ್ಯಾಮ್ರಾಮನ್ ಇದ್ದಾರೆ, ದೊಡ್ಡ ಬಜೆಟಲ್ಲಿ ಪಬ್ಲಿಸಿಟಿ ಮಾಡ್ತಿದ್ದೀರಾ, ಇದು ಈ ಲೋಕ ಇದು. ಬಟ್ ಇಂಥ ಲೋಕದಲ್ಲೂ ನಾನು ಒಂದು 18 ಜನ ಮಕ್ಕಳನ್ನ ಇಟ್ಕೊಂಡು ಒಂದು ಚಾಲೆಂಜಿಂಗ್ ಸಿನಿಮಾ ಮಾಡಿದ್ದೀನಿ. ಈಗ ನೋಡಿ, ಸಾಕಷ್ಟು ಸಿನಿಮಾಗಳು ಬಂದಿದೆ ಕಾಲೇಜ್ ಓರಿಯೆಂಟೆಡ್. ನೀವು ಯಾವುದೇ ಸಿನಿಮಾ ಕಾಲೇಜ್ ಓರಿಯೆಂಟೆಡ್ ತೊಗೊಳ್ಳಿ, ಸೀನಿಯರ್ಸು ಜೂನಿಯರ್ಸು, ಸೀನಿಯರ್ಸು ರ್ಯಾಗಿಂಗು, ಜೂನಿಯರ್ಸು ಸೀನಿಯರ್ಸ್ ಆಗೋದು, ಸೀನಿಯರ್ಸ್ ಆದಮೇಲೆ ಅವರೊಂದು ಜೀವನ ಕಟ್ಕೊಳ್ಳೋದು, ಇದೇ ಥರನೇ ಸಿನಿಮಾ ಬಂದಿದೆ. ಬಟ್ ಈ ಸಿನಿಮಾ ಹಂಗಲ್ಲ. ಕಂಪ್ಲೀಟ್ಲಿ 1 ವರ್ಷದಲ್ಲಿ ಅವ್ರು ಎಷ್ಟರ ಮಟ್ಟಿಗೆ ಎಂಜಾಯ್ ಮಾಡ್ತಾರೆ ಒಂದು ಕಾಲೇಜ್ ಲೈಫ್ನ ಅನ್ನೋದು. ಸಿನಿಮಾ ನೋಡಿ ಬಂದಮೇಲೆ ವಾವ್, ನಾನು ಕಾಲೇಜ್ ಲೈಫು ಫೈನಲ್ ಇಯರು ನಾನು ನೋಡ್ಕೊಂಬಂದೆ ಅನ್ನಿಸ್ಬೇಕು. ಹಾಗಾಗಿ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ 1 ವರ್ಷದ ಸ್ಟೂಡೆಂಟ್ ಲೈಫು ಹೆಂಗಿರುತ್ತೆ ಅನ್ನೋದನ್ನು ಪೂರ್ಣವಾಗಿ ತೋರಿಸೋ ಪ್ರಯತ್ನ ಪಟ್ಟಿದ್ವಿ. ಈ ಥಾಟ್ ಒಂದು ಮನಸ್ಸಲ್ಲಿ ತುಂಬ ದಿನದಿಂದ ಓಡ್ತಾಯಿತ್ತು. ಇದು ನನಗನ್ಸಿತ್ತು, ಇದು 22ರಿಂದ ಈಗ ಜನರಲಾಗಿ ನೀವು ಯಾವುದೇ ಕಾಲೇಜು ಸಿನಿಮಾ ತೊಗೊಂಡ್ರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ತೊಗೊಳ್ತಾರೆ. ಈಗ ನೀವು 3 Idiots ತೊಗೊಳ್ಳಿ, ಆಮಿರ್ ಖಾನು, ಮಾಧವನ್ ಎಲ್ಲ 40-45ರಲ್ಲಿದ್ದವರು 22 ವರ್ಷದ ರೋಲ್ನ ಮಾಡಿದ್ದಾರೆ. ಬಟ್ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಅದಕ್ಕೆ ಜೀವ ತುಂಬ್ತಾರೆ. ಇದು ಎಲ್ರಿಗೂ ಗೊತ್ತು. ಇವಾಗ ನಮ್ಮ ಕನ್ನಡ ಸಿನಿಮಾದಲ್ಲಿ ತೊಗೊಂಡ್ರೆ ಗಣೇಶ್, ದಿಗಂತು ಅಂಥವ್ರನ್ನೆಲ್ಲ ಹಾಕ್ಕೊಂಡ್ರೆ ಅವ್ರು ಜೀವ ತುಂಬ್ತಾರೆ. ಯಾಕೆಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಅವ್ರು 22ರಾಗೂ ಮಾಡ್ತಾರೆ, 40ರಾಗೂ ಮಾಡ್ತಾರೆ. ಬಟ್ ನನ್ನ ಸಿನಿಮಾದಲ್ಲಿ ನಾನು ಟಾರ್ಗೆಟ್ ಮಾಡಿದ್ದು 21ರಿಂದ 22 ವರ್ಷ ವಯಸ್ಸೇ ಹುಡುಗರೇ ಇರಬೇಕು. ಬಟ್ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು, ಅದಕ್ಕೆ ಜೀವ ತುಂಬಬೇಕು. ಈ ಕಥೆ ಇರೋದೇ ಹಂಗೆ. ಆರ್ಟಿಸ್ಟ್ ಮೇಲೆ ಈ ಸಿನಿಮಾ ಇರೋದು. ಆರ್ಟಿಸ್ಟ್ ಇದನ್ನು ಜೀವ ತುಂಬಿದ್ರೆ ಮಾತ್ರ ಈ ಸಿನಿಮಾಗೊಂದು ಪರಿಪೂರ್ಣತೆ ಬರೋದು. ಹೀಗಾಗಿ ಈ ಸಿನಿಮಾ ನಾನು ಸ್ಕ್ರಿಪ್ಟ್ ಬರೆದು ಇಟ್ಕೊಂಡಾಗ್ಲೇ ಇದು ಕಷ್ಟ, ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟಿದೆ. ನಾನು ಸುಚೇಂದ್ರ ಪ್ರಸಾದ್ ನನ್ನ ಗೆಳೆಯ, ಅವ್ರ ಹತ್ರ ಹೇಳಿದಾಗ, ನಿನಗೆ 22 ವರ್ಷದ ಹುಡುಗರನ್ನೇ ಹುಡುಕ್ತೀನಿ, ಚೆನ್ನಾಗಿ ಆ್ಯಕ್ಟ್ ಮಾಡೋರನ್ನೇ ಹುಡುಕ್ತೀನಿ, ಆಡಿಷನ್ ಮಾಡೋಣ ಅಂಥೇಳಿ ಅವರು ದೊಡ್ಡ ದೊಡ್ಡ ಡ್ರಾಮಾ ಸ್ಕೂಲು ಅಲ್ಲಿ ಇಲ್ಲಿ ಎಲ್ಲ ಕರೆಸಿ ಒಂದು 700 ಜನನ ಆಡಿಷನ್ ಮಾಡಿ, ಅದರಲ್ಲಿ ಒಂದು 30 ಜನನ ಸೆಲೆಕ್ಟ್ ಮಾಡಿ, ಆ 30 ಜನಕ್ಕೆ ಒಂದು ತಿಂಗಳು ಅವರೇ ಟ್ರೈನಿಂಗ್ ಕೊಟ್ಟು, ಅದರಲ್ಲಿ ನನಗೆ ಯಾರು ಬೇಕು ಅಂತ ಆಯ್ಕೆ ಮಾಡಿ ಕೊಟ್ಟರು. ಅವರೇ ಈ 17-18 ಜನ ಈ ಸಿನಿಮಾದಲ್ಲಿ ಏನು ಕಾಣ್ತಿದ್ದಾರೆ ಅವರು. ನಿಮ್ಮ ಸಿನಿಮಾ ನಾವು ಈಗ ಆಲ್ರೆಡಿ 1-2 ಟೀಸರ್ ಬಿಟ್ಟಿದ್ದೀವಿ, ಒಂದು 4-5 ಹಾಡು ಬಿಟ್ಟಿದ್ದೀವಿ, ಎಲ್ಲೋ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅನಿಸಿಲ್ಲ. ಯಾಕೆಂದರೆ ಅವರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಡ್ರಾಮಾದಲ್ಲಿ ಆರ್ಟಿಸ್ಟ್ಗಳು, ಆಮೇಲೆ ಸಾಕಷ್ಟು ಯೂಟ್ಯೂಬ್ಗಳು ಅದು ಇದು ಮಾಡಿರೋರು. ಆಮೇಲೆ ಅದು ಮೋರೆವರ್ 1.5 ವರ್ಷ ಅವ್ರಿಗೆ ಈ ಸಿನಿಮಾಗೋಸ್ಕರ ವರ್ಕ್ಶಾಪ್ ಮಾಡಿದ್ದಾರೆ. 1.5 ವರ್ಷ ಯಾಕೆ ವರ್ಕ್ಶಾಪ್ ಮಾಡಿದ್ದಾರೆ ಅಂದರೆ, ಒಂದು ಅವ್ರು ಮಾಡೋ ಆ್ಯಕ್ಟಿಂಗಲ್ಲಿ ಕರಗತ ಮಾಡ್ಕೋಬೇಕು. 2ನೇದು ಸ್ಕ್ರಿಪ್ಟ್ನ ಡೆವಲಪ್ ಮಾಡಬೇಕು. 3ನೇದು ನಾನು ಏನು ಕೊಟ್ಟಿದ್ದೀನಿ ಡೈಲಾಗ್ ಅದನ್ನು ಹೇಳ್ಬಾರ್ದು, ಅವ್ರದ್ದೇ ಸ್ವಂತ ಡೈಲಾಗ್ ಬರಬೇಕು. ಜನರಲಾಗಿ ನೀವು ಯಾವುದೇ ಡೈರೆಕ್ಟರ್ ತೊಗೊಳ್ಳಿ, ಯಾವ ದೊಡ್ಡ ಡೈರೆಕ್ಟರ್ ತೊಗೊಳ್ಳಿ, ಈವನ್ ನಾನು ಹಿಂದಿನ ಸಿನಿಮಾಗಳು ತೊಗೊಳ್ಳಿ, ನಾವು ಡೈಲಾಗ್ ಬರ್ತೀವಿ, ಡೈಲಾಗ್ ರೈಟರ್ಸ್ದ ಡೈಲಾಗ್ ಬರ್ತೀವಿ. ಅಲ್ಲಿ 40 ಜನ ಆರ್ಟಿಸ್ಟ್ ಇರ್ತಾರೆ. 40 ಜನ ಆರ್ಟಿಸ್ಟ್ಗಳನ್ನು ನಾನು ಬರೆದಿರೋ ಡೈಲಾಗ್ಗಳನ್ನೇ ಹೇಳಬೇಕು. ಅವನ ತಂದೆ ಆಗಿರಲಿ, ಮಗ ಆಗಿರಲಿ, ತಾತ ಆಗಿರಲಿ, ಅಜ್ಜಿ ಆಗಿರಲಿ, ಫ್ರೆಂಡ್ ಆಗಿರಲಿ, ಎಲ್ಲ. ಈ ಸಿನಿಮಾದಲ್ಲಿ ಹಂಗಲ್ಲ. ನಾವೇನೋ ಒಂದು ಐಡಿಯಾದಲ್ಲಿ ಬರೆದಿಟ್ಟಿದ್ದೀವಿ, ಬಟ್ ಅವ್ರಿಗೇನೋ ಒಂದು ಟಾಸ್ಕ್ ಕೊಟ್ಟಿದ್ವಿ ಅಂದರೆ, ನಾನು ಬರೆದಿರೋ ಡೈಲಾಗ್ನ ಯೂಸ್ ಮಾಡಬಾರ್ದು, ನಿಮ್ಮ ಒಳಗಡೆಯಿಂದ ಬರಬೇಕು, ನೀನು ಆ ಕ್ಯಾರೆಕ್ಟರ್ ಆಗಬೇಕು, ಆ ಡೈಲಾಗನ್ನು ಡೆಲಿವರಿ ಮಾಡಬೇಕು ಅಂತ ಹೇಳಿ ಅವ್ರಿಗೆ ವರ್ಕ್ಶಾಪ್ ಮಾಡಿಸಿ, ಅವರು ಅದನ್ನು 1 ತಿಂಗಳು 3 ತಿಂಗಳು ಅದನ್ನು ಡೆವಲಪ್ ಮಾಡಿ, ವೀಡಿಯೋ ಮಾಡಿ, ಅದನ್ನು ಎಡಿಟ್ ಮಾಡಿ ಕಟ್ ಮಾಡಿ ತೋರಿಸ್ತಾಯಿದ್ರು. ಈಗ ಓಕೆ ಅಂಥೇಳಿ ಇದಕ್ಕೆ ನಾವು 1.5 ವರ್ಷ ಟೈಮ್ ತೊಗೊಂಡು ಮಾಡಿದ್ವಿ. ಹಾಗಾಗಿ ಇಡೀ ಸಿನಿಮಾದಲ್ಲಿ ಒಂದು ಮೆಚೂರಿಟಿ ಆ್ಯಕ್ಟಿಂಗ್ ಇದೆ.
ಮೆಚೂರಿಟಿ ಸ್ಕ್ರಿಪ್ಟ್ ಇದೆಯೋ, ಮೆಚೂರಿಟಿ ಕತೆ ಇದೆಯೋ, ಮೆಚೂರಿಟಿ ಡೈರೆಕ್ಷನ್ ಇದೆಯೋ ನಂಗೆ ಗೊತ್ತಿಲ್ಲ, ಅದನ್ನು ಜನ ಹೇಳ್ತಾರೆ. ಬಟ್ ನಾನು ಹೇಳ್ತಾ ಇದ್ದೀನಿ, ನಮ್ಮ ಹುಡುಗರದ್ದು ಒಂದು ಮೆಚೂರಿಟಿ ಆ್ಯಕ್ಟಿಂಗ್ ಇದೆ. ನಾನು ನಿಜ ಹೇಳಬೇಕು ಅಂದರೆ, ನಾನು ಈ ಹುಡುಗರ ಜೊತೆ ವರ್ಕ್ಶಾಪ್ ಮಾಡ್ತಾ ಈ ಹುಡುಗರು ಒಂದು ಕೆಲಸ ಏನು ಮಾಡಿದ್ರು ಅಂದರೆ, ದಿಢೀರಂತ ನನ್ನ ವಯಸ್ಸನ್ನ 20 ವರ್ಷ ಕೆಳಗಿಳಿಸ್ಬಿಟ್ರು. ಫಸ್ಟು ಸಾರ್ ಅಂತಿದ್ದರು, ಸಾರ್ ನಡೀರಿ ಸಾರ್ ಪಾರ್ಟಿ ಮಾಡೋಣ, ನಡೀರಿ ಸಾರ್ ಅಲ್ಲೋಗೋಣ, ನಡೀರಿ ಸಾರ್ ಇಲ್ಲೋಗೋಣ, ನಡೀರಿ ಸಾರ್ ಒಂದು ಟ್ರಿಪ್ ಹೋಗೋಣ ಅಂತೇಳಿ ನಾನು ನನ್ನ ವಯಸ್ಸಿನ ಫ್ರೆಂಡ್ಸ್ನೆಲ್ಲ ಬಿಟ್ಬಿಟ್ಟಿದ್ದೀನಿ 3 ವರ್ಷದಿಂದ. ನನಗೆ 25 ವರ್ಷ ಆಗಿಬಿಟ್ಟಿದೆ ಈಗ. ನಾನು ಹಂಗಾಗಿರೋದ್ರಿಂದ ಈ ಸಿನಿಮಾ ಮಾಡೋಕ್ಕಾಗಿದೆ. ಯಾರಾದರೂ ಜನರಲಾಗಿ ನನ್ನ ಒಂದು 2-3 ಜನ ಡೈರೆಕ್ಟ್ರು ಫ್ರೆಂಡ್ಸ್ಗಳಿಗೆ ತೋರಿಸ್ದೆ, ಈ ಥರ ಸಿನಿಮಾ ನೀವು ಹೆಂಗ್ರಿ ಮಾಡೋಕ್ಕಾಯ್ತು ಅಂತ. ಯೂಶ್ವಲಾಗಿ ಈ ಸ್ಕ್ರಿಪ್ಟು ಈ ಸಿನಿಮಾ ಔಟ್ಪುಟ್ ನೋಡಿದ್ಮೇಲೆ ಯಾರೋ ಹುಡುಗ ಮಾಡಿರೋದು ಅನ್ಕೋತಾರೆ. ನಿಜವಾಗ್ಲೂ ಹುಡುಗನೇ ಮಾಡಿರೋದು. ನನ್ನೊಳಗಿರೋ ಒಬ್ಬ ಹುಡುಗನ್ನ ಈ ಹುಡುಗರು ನನ್ನ ಈಚೆ ತರಿಸಿದ್ದಾರೆ. ಈ ಪ್ರಸ್ತುತ ಪ್ರಪಂಚದಲ್ಲಿ, ಈ ಪ್ರಸ್ತುತ ಯೌವನದಲ್ಲಿ ಈ ಹುಡುಗರು ಹೆಂಗೆ ಬಿಹೇವ್ ಮಾಡ್ತಾರೆ, ಯಾವ ಥರ ಪಬ್ಗಳಲ್ಲೂ ಇವು ಬಿಹೇವ್ ಮಾಡ್ತಾರೆ, ಯಾವ ಥರ ಪಾರ್ಟಿ ಮಾಡ್ತಾರೆ, ಯಾವ ಥರ ಹುಡುಗಿರ ಜೊತೆ ಇವರು ಅಪ್ರೋಚ್ ಮಾಡ್ತಾರೆ, ಯಾವ ಹುಡುಗಿರುಗಳು ಯಾವ ರೀತಿ ಇರ್ತಾರೆ, ಇದನ್ನೆಲ್ಲ ಇವ್ರ ಹತ್ರ ನಾನೇ ಕಲ್ತ್ಕೊಂಡು ನಾನು ನನ್ನ ವಯಸ್ಸನ್ನ ಒಂದು 20 ವರ್ಷ ಕಮ್ಮಿ ಮಾಡಿಕೊಂಡು ಮತ್ತೆ ಸ್ಕ್ರಿಪ್ಟ್ನ ಡೆವಲಪ್ ಮಾಡಿದ್ದೀನಿ. ಥ್ಯಾಂಕ್ಸ್ ಟು ದಿಸ್ ಬಾಯ್ಸ್. ಯಾಕೆಂದರೆ ನನಗೆ ಒಂದು ರೀತಿ ಹೇಳಬೇಕು ಅಂದರೆ, ನನ್ನ ಯೌವನನ ಒಂದು 3 ವರ್ಷ ಇವ್ರು ತೋರಿಸ್ಬಿಟ್ಟಿದ್ದಾರೆ. ನಾನು ಒಂದು ಈ ಹಿಂದೆ 2-3 ವರ್ಷ ಹುಡುಗಾಗ್ಬಿಟ್ಟಿದ್ದೀನಿ. ಮನೇನ ನಾನು ಹೆಂಡ್ತಿ ಹತ್ರ ಬೈಸ್ಕೊಂಡಿದ್ದೀನಿ, ಏನು ರೀ ಒಳ್ಳೆ ಹುಡುಗರು ಆಡ್ದಂಗೆ ಆಡ್ತೀರಾ, ಎಲ್ರಿ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಬಿಟ್ಬಿಟ್ಟಿದ್ದೀರಾ, 3 ಹೊತ್ತು ಇವ್ರನ್ನೇ ಕರೀತೀರಾ, ಮನೆಗೆ ಬಂದರೆ ಇವ್ರ ಜೊತೆನೇ 7 ಗಂಟೆ 8 ಗಂಟೆವರೆಗೂ ಇರೋದು. 8 ಗಂಟೆ ಆದಮೇಲೆ ಮನೆಗೆ ಹೋದರೆ ಬನ್ರೋ ಮನೆಗೆ ಅಂತ ಕರೆಯೋದು, ಮನೆಗೆ ಕರ್ಸ್ಕೊಂಡು ಒಳಗೆ ಅಡುಗೆ ಮಾಡಿ ಅಂತೇಳಿ ಇವ್ರಿಗೆಲ್ಲ ಅಡುಗೆ ಮಾಡಿ ಹಾಕ್ಸೋದು, ತಿರ್ಗಿ ಇವ್ರ ಜೊತೆ 11 ಗಂಟೆವರೆಗೂ ಕಳೆಯೋದು. ಈ ಥರ ಮಾಡಿ ಈಗ ನನಗೆ ಭಯ ಆಗ್ಬಿಟ್ಟಿದೆ, ಇವ್ರನ್ನೇನೋ ಬೀಳ್ಕೊಟ್ಬಿಡ್ತೀನಿ, ಇವರೇನೋ ಹೊರಗಡೆ ಹೊಟ್ಟೋಗ್ಬಿಡ್ತಾರೆ, ಆಮೇಲೆ ನನ್ನ ಕತೆ ಏನು ಅಂತ. ಇವ್ರ ಕತೆ ಮುಗಿದ್ಮೇಲೆ ನೆಕ್ಸ್ಟ್ ನನ್ನ ಕತೆ ಏನು ಅನ್ನೋದು ಒಂದು ಭಯ ಉಟ್ಕೊಂಡ್ಬಿಟ್ಟಿದೆ ಈಗ. ನಾನು ನನ್ನ ಐಡಿಯಾದಲ್ಲಿ ಇದು ಒಂದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಜಾಲಿ ಲೈಫ್ ಅಂದರೆ, ಈಗ ನಿಮ್ಮ ಜೀವನನೇ ತಗೊಳ್ಳಿ, ನನ್ನ ಜೀವನನೇ ತಗೊಳ್ಳಿ, ಯಾರ ಜೀವನನೇ ತಗೊಳ್ಳಿ, 75 ವರ್ಷದ ಮುದುಕೋ ಜೀವನನೇ ತಗೊಳ್ಳಿ, ಅವ್ರ ಜೀವನದ ಅತ್ಯ ಅಮೂಲ್ಯವಾದ ಒಂದು ಸೂಪರ್ ಡೂಪರ್ ಲೈಫ್ ಒಂದು 3-4 ವರ್ಷ ಮೆಮೊರಿ ಲೈಫ್ ಲಾಂಗ್ ಇರೋದು ಅಂದರೆ ಅದು ಕಾಲೇಜ್ ಲೈಫ್. ಅದರಲ್ಲೂ PUC ಮುಗಿದು ಆ ಡಿಗ್ರಿಗೆ ಬರ್ತಾರಲ್ಲ, ಒಂದು 18-19ರಿಂದ 23-24 ವರ್ಷದ ಲೈಫು, ಇಟ್ಸ್ ದ ಬೆಸ್ಟ್ ಲೈಫ್ ಆಫ್ ಎವ್ರಿ ಒನ್. ಆ ಲೈಫದ ಜಾಯ್ಫುಲ್ ಮಜಾನ ನಾನು ತೋರಿಸ್ಬೇಕು, ಆ ಮಜಾನ ನಾವು ಒಂದು ಸ್ಕ್ರಿಪ್ಟ್ ಮಾಡಬೇಕು ಅಂಥೇಳಿ ಮಾಡಿದ್ದು. ಅದು ಎಲ್ರಿಗೂ ಕನೆಕ್ಟ್ ಆಗುತ್ತೆ ಈಸಿಯಾಗಿ. ಆ ದೃಷ್ಟಿಯಿಂದ ಈ ಬ್ಯಾಕ್ ಬೆಂಚರ್ ಸಿನಿಮಾ ಆಗಿದ್ದು. ಆ ಜಾಲಿ ಲೈಫ್ ಏನಿದೆ, ಆ ಜಾಲಿ ಲೈಫ್ ಎಲ್ಲರ ಜೀವನದಲ್ಲಿ ಏನಿದೆ, ಅದು ಈ ಬ್ಯಾಕ್ ಬೆಂಚರ್ಸಲ್ಲಿ ನೀವು ನೋಡ್ತೀರಾ. ನೀವು ಹೆಂಗಾಗಿ ಒಂದು 2 ಅವರು ನಿಮ್ಮ ಕಾಲೇಜ್ ಲೈಫನ್ನ ರಿಕವರಿ ಮಾಡ್ಕೊಂಬಿಡ್ತೀರಾ ಸಿನಿಮಾ ನೋಡುವಾಗ. ಅದೇ ಈ ಸಿನಿಮಾದ ಮೋಟಿವೇಶನ್.